ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಮಾದಾರ ಚೆನ್ನಯ್ಯ ಈ ವಚನಕಾರನ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಪರಾಮರ್ಶನ ಗ್ರಂಥಗಳನ್ನು ನೋಡುವುದಾದರೆ ಸಮಗ್ರ ವಚನ ಸಂಪುಟಗಳು ಸಂಪುಟ 1, ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕೃತ ಪ್ರಕಟಣೆ. ಕನ್ನಡ ಸಾಹಿತ್ಯ ಚರಿತ್ರೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಕಟಣೆ. ವಚನಕಾರರ ಕಾಯಕ ಸಿದ್ಧಾಂತ ಪ್ರಸಿದ್ಧ ಇತಿಹಾಸ ತಜ್ಞರ ಮತ್ತು ಸಾಹಿತ್ಯ ವಿಮರ್ಶಕರ ಸಂಶೋಧನಾ ಗ್ರಂಥಗಳು. ಹಾಗಾದರೆ ಮಾದಾರ ಚೆನ್ನಯ್ಯ ಇವರ ಒಂದು ಪರಿಚಯ ಮತ್ತು ಕಾಲವನ್ನು ನಾವು ನೋಡುವುದಾದರೆ ಕನ್ನಡ ವಚನ ಸಾಹಿತ್ಯದ ಅತ್ಯಂತ ಆರಂಭದ ವಚನಕಾರರಲ್ಲಿ ಮಾದಾರ ಚೆನ್ನಯ್ಯನವರು ಪ್ರಮುಖರಾಗಿದ್ದಾರೆ. ಅಂದರೆ ಕನ್ನಡ ವಚನ ಸಾಹಿತ್ಯದ ಒಂದು ಆರಂಭದ ಕಾಲದಲ್ಲಿ ಮಾದಾರ ಚೆನ್ನಯ್ಯ ಈ ವಚನಕಾರರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂದು ಹೇಳಲಾಗಿದೆ. ಇವರು ಬಸವಣ್ಣನವರಿಗಿಂತಲೂ ಕಾಲದಲ್ಲಿ ಮುಂಚಿನವರಾಗಿದ್ದು 11ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದರು. ಮಾದಾರ ಚೆನ್ನಯ್ಯನವರು ಬಸವಣ್ಣವರಿಗಿಂತಲೂ ಹಿರಿಯವರಾಗಿದ್ದಾರೆ. ಹಾಗೆ 11ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ವಚನಕಾರರು ಯಾರು? ಮಾದಾರ ಚೆನ್ನಯ್ಯನವರು. ಹಾಗೆ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಗೆ ಇವರ ವೈಚಾರಿಕ ಚಿಂತನೆಗಳು ಮತ್ತು ಕಾಯಕ ನಿಷ್ಠೆಯು ಮುಖ್ಯ ಪ್ರೇರಣೆಯಾಗಿತ್ತು. ಬಸವಣ್ಣನವರ ಒಂದು ಸಾಮಾಜಿಕ ಕ್ರಾಂತಿಗೆ ಮಾದಾರ ಚೆನ್ನಯ್ಯನವರ ವೈಚಾರಿಕ ಚಿಂತನೆಗಳು ಮತ್ತು ಅವರ ಕಾಯಕ ನಿಷ್ಠೆ ಅನ್ನೋದು ಬಹಳ ಮುಖ್ಯವಾದಂತಹ ಪ್ರೇರಣೆಯಾಗಿತ್ತು. ಯಾರಿಗೆ? ಬಸವಣ್ಣನವರಿಗೆ ಎಂದು ಹೇಳಲಾಗಿದೆ. ಇನ್ನು ಇವರ ತಂದೆ ತಾಯಿಯ ಬಗ್ಗೆ ನೋಡುವುದಾದರೆ ಮಾದಾರ ಚೆನ್ನಯ್ಯನವರು ಶಿವಯ್ಯ ಮತ್ತು ಶಿವಗಂಗಮ್ಮ ಎಂಬ ಶಿವಭಕ್ತ ದಂಪತಿಗಳ ಪುತ್ರರಾಗಿದ್ದರು. ಇವರು ಬಾಲ್ಯದಿಂದಲೇ ಶಿವಭಕ್ತಿಯ ಸಂಸ್ಕಾರದಲ್ಲಿ ಬೆಳೆದವರು. ಇವರ ತಂದೆ ಯಾರು? ಶಿವಯ್ಯ, ತಾಯಿ ಶಿವಗಂಗಮ್ಮ. ಇಬ್ಬರು ದಂಪತಿಗಳು ಕೂಡ ಶಿವಭಕ್ತರಾಗಿದ್ದರು. ಆದ್ದರಿಂದ ಮಾದಾರ ಚೆನ್ನಯ್ಯ ಅವರು ಕೂಡ ಬಾಲ್ಯದಿಂದಲೇ ಶಿವಭಕ್ತಿಯ ಸಂಸ್ಕಾರದಲ್ಲಿ ಬೆಳೆದಿದ್ದರು ಎಂದು ಹೇಳಲಾಗಿದೆ. ಇನ್ನು ಮಾದಾರ ಚೆನ್ನಯ್ಯ ಇವರ ವೈಯಕ್ತಿಕ ವಿವರಗಳು ಮತ್ತು ಹಿನ್ನೆಲೆಯನ್ನು ನಾವು ನೋಡೋದಾದರೆ ಇವರ ಮೂಲ ಸ್ಥಳ, ಇವರು ಮೂಲತಃ ತಮಿಳುನಾಡಿನ ಕಂಚಿ ಪ್ರದೇಶದವರಾಗಿದ್ದು ನಂತರ ಕಲ್ಯಾಣಿ ಚಾಲುಕ್ಯರ ನಾಡಿಗೆ ಬಂದು ನೆಲೆಸಿದರು. ಇವರು ಮೂಲತಃ ತಮಿಳುನಾಡಿನ ಕಂಚಿ ಪ್ರದೇಶಕ್ಕೆ ಸೇರಿರ್ತಾರೆ. ನಂತರ ಕಲ್ಯಾಣಿ ಚಾಲುಕ್ಯರ ನಾಡಿಗೆ ಬಂದು ಇವರು ನೆಲೆಸ್ತಾರೆ. ಇನ್ನು ವಿಶೇಷ ಗೌರವವನ್ನು ನೋಡುವುದಾದರೆ ರಾಜಮನೆತನದ ಹೆಮ್ಮೆಯ ನಡುವೆಯೂ ಅತ್ಯಂತ ಸರಳ ಹಾಗೂ ಪ್ರಾಮಾಣಿಕ ಜೀವನ ನಡೆಸಿದ ಮಹಾನ್ ಶಿವಶರಣರು ಇವರಾಗಿದ್ದಾರೆ. ರಾಜಮನೆತನದ ಹೆಮ್ಮೆಯ ನಡುವೆನೂ ಕೂಡ ಇವರು ರಾಜಮನೆತನದಲ್ಲಿ ವೃತ್ತಿಯನ್ನು ಮಾಡಿದ್ರೂ ಕೂಡ ತುಂಬ ಸರಳವಾಗಿ ಇವರು ಜೀವನವನ್ನು ನಡೆಸ್ತಾ ಇದ್ರು. ಮತ್ತು ಪ್ರಾಮಾಣಿಕ ಜೀವನವನ್ನು ನಡೆಸಿದಂತಹ ಮಹಾನ್ ಶಿವಶರಣರ ಸಾಲಿನಲ್ಲಿ ಮಾದಾರ ಚೆನ್ನಯ್ಯ ಅವರು ಮೊದಲಿಗೆ ನಿಲ್ಲುತ್ತಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ನಂತರ ಕಾಯಕ. ಇನ್ನು ವೃತ್ತಿಯ ವಿಷಯವನ್ನು ನಾವು ನೋಡೋದಾದರೆ ಇವರು ಸಾಂಪ್ರದಾಯಿಕ ಚರ್ಮಗಾರಿಕೆ ಕಾಯಕವನ್ನು ಮಾಡುತ್ತಿದ್ದರು. ಇದರೊಂದಿಗೆ ಚೋಳರಾಜನ ಲಾಯದಲ್ಲಿ ಕುದುರೆಗಳಿಗೆ ಲಗಾಮು ಮತ್ತು ಜೀನುಗಳನ್ನು ಸಿದ್ಧಪಡಿಸುವ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದರು. ಇವರ ವೃತ್ತಿ ಸಾಂಪ್ರದಾಯಿಕವಾಗಿ ಚರ್ಮಗಾರಿಕೆ ಕಾಯಕವನ್ನು ಮಾಡ್ತಾ ಇದ್ರು. ಇದರೊಂದಿಗೆ ಅವರು ಚೋಳರಾಜನ ಲಾಯದಲ್ಲಿ ಕುದುರೆಗಳಿಗೆ ಲಗಾಮು ಮತ್ತು ಜೀನುಗಳನ್ನು ಸಿದ್ಧಪಡಿಸುವಂತಹ ಕೆಲಸವನ್ನು ಇವರು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ. ಮುಂದುವರೆದು ಇವರ ಸಾಹಿತ್ಯ ಮತ್ತು ಅಂಕಿತನಾಮವನ್ನು ನಾವು ನೋಡುವುದಾದರೆ ಇವರ ವಚನಗಳ ಅಧಿಕೃತ ಅಂಕಿತನಾಮ ನಿಜಾತ್ಮ ರಾಮನಾಥ ಅಥವಾ ಹರಿ ನಿಜಾತ್ಮ ರಾಮನ ಎಂದು ಕೂಡ ಹೇಳಲಾಗಿದೆ. ನಿಜಾತ್ಮ ರಾಮನಾಥ ಅಂತಲೂ ಕೂಡ ಇವರ ಅಂಕಿತನಾಮ ಹೇಳಲಾಗಿದೆ. ಅದರ ಜೊತೆಗೆ ಹರಿ ನಿಜಾತ್ಮ ರಾಮನ ಇಲ್ಲಿ
ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ಸೇರಿಸ್ಕೊಳ್ಳಿ. ಹರಿ ನಿಜಾತ್ಮ ರಾಮ ರಾಮನ, ಅದಕ್ಕೆ ಮತ್ತೊಂದು ಪರ್ಯಾಯ ಹೆಸರು ನಿಜಾತ್ಮ ರಾಮನಾಥ ಎಂದು ಹೇಳಲಾಗಿದೆ. ಇನ್ನು ಇವರ ಸಾಹಿತ್ಯ ಭಾಷಾ ಶೈಲಿಯನ್ನು ನಾವು ನೋಡೋದಾದ್ರೆ ಇವರ ವಚನಗಳು ನೇರ, ತೀಕ್ಷ್ಣ ಹಾಗೂ ಕ್ರಾಂತಿಕಾರಿ ಆಲೋಚನೆಗಳಿಂದ ಕೂಡಿವೆ. ಇವರ ವಚನ ಏನು, ನೇರ ನುಡಿ, ತೀಕ್ಷ್ಣವಾಗಿದ್ದವು ಮತ್ತೆ ಕ್ರಾಂತಿಕಾರಿ ಆಲೋಚನೆಗಳಿಂದ ಇವರ ವಚನಗಳು ಕೂಡಿದೆ ಎಂದು ಹೇಳಲಾಗಿದೆ. ಇನ್ನು ಬಸವಣ್ಣನವರ ಗೌರವ. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮಾದಾರ ಚೆನ್ನಯ್ಯನವರನ್ನು ತಮಗೆ ಪಿತೃ ಸಮಾನರೆಂದು ಕೊಂಡಾಡಿದ್ದಾರೆ ಮತ್ತು ತಮಗಿಂತ ಹಿರಿಯ ಭಕ್ತರೆಂದು ಗೌರವಿಸಿದ್ದಾರೆ. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಏನು ಮಾಡಿದರೆ ಮಾದಾರ ಚೆನ್ನಯ್ಯನವರನ್ನ ತಮಗೆ ಪಿತೃ ಸಮಾನರು, ತಂದೆ ಸಮಾನರೆಂದು ಕೊಂಡಾಡಿದ್ದಾರೆ. ಮತ್ತೆ ಇವರು ತಮಗಿಂತ ಹಿರಿಯ ಭಕ್ತರು ಆಗಿರೋದ್ರಿಂದ, ಹಿರಿಯ ವಚನಕಾರರು ಆಗಿರೋದ್ರಿಂದ ಇವರನ್ನು ಕೂಡ ಬಸವಣ್ಣನವರು ಗೌರವಿಸಿದ್ದಾರೆ ಎಂದು ನೋಡಬಹುದಾಗಿದೆ. ಇನ್ನು ಸಾಮಾಜಿಕ ತತ್ವಗಳನ್ನ ನೋಡೋದಾದರೆ ಇವರ ವಚನಗಳಲ್ಲಿ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಮಾಡುವ ಕಾಯಕ ಮತ್ತು ನಡೆಸುವ ಸದಾಚಾರದಿಂದ ಮಾತ್ರ ಮನುಷ್ಯ ಶ್ರೇಷ್ಠನಾಗುತ್ತಾನೆ ಎಂದು ಸಾರಿದರು. ಇವರ ಸಾಮಾಜಿಕ ತತ್ವಗಳಲ್ಲಿ ಬಹಳ ಮುಖ್ಯವಾದದ್ದು ಅಂಶ ಏನು ಅಂತಂದರೆ, ಹುಟ್ಟಿನಿಂದ ಮನುಷ್ಯ ಯಾರೂ ಕೂಡ ಶ್ರೇಷ್ಠರಾಗೋದಿಲ್ಲ. ಅವರು ಶ್ರೇಷ್ಠರಾಗೋದು ಅವರು ಮಾಡುವಂತಹ ಕಾಯಕದಿಂದ, ವೃತ್ತಿಯಿಂದ, ಮತ್ತು ಅವರು ನಡೆಸುವಂತಹ ಸದಾಚಾರ, ಒಳ್ಳೆಯ ನಡತೆಯಿಂದ ಮಾತ್ರ ಮನುಷ್ಯ ಶ್ರೇಷ್ಠನಾಗುತ್ತಾನೆ ಅಂತ ನಮ್ಮ ಮಾದಾರ ಚೆನ್ನಯ್ಯ ಅವರು ಹೇಳಿದ್ದಾರೆ. ಇನ್ನು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಶುದ್ಧತೆ ಮತ್ತು ಸತ್ಯದ ನಡವಳಿಕೆಯೇ ಮುಖ್ಯ ಎಂಬುದನ್ನು ಬಲವಾಗಿ ಪ್ರತಿಪಾದಿಸಿದರು. ಅವರ ವಚನಗಳಲ್ಲಿ ಇವರು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಶುದ್ಧತೆ, ಒಳ್ಳೆ ಮನಸ್ಥಿತಿಗೆ ಇವರು ಹೆಚ್ಚಿನ ಒಂದು ಪ್ರಾಶಸ್ತ್ಯತೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯದ ನಡವಳಿಕೆಯೇ ಮುಖ್ಯ ಎಂಬುದನ್ನು ಬಲವಾಗಿ ಪ್ರತಿಪಾದಿಸಿದರು ತಮ್ಮ ವಚನಗಳಲ್ಲಿ. ಯಾರು? ಮಾದಾರ ಚೆನ್ನಯ್ಯನವರು. ಇನ್ನು ಮಾದಾರ ಚೆನ್ನಯ್ಯ ಅವರ ಪ್ರಮುಖ ವಚನಗಳನ್ನ ನಾವು ನೋಡೋದಾದರೆ ಒಂದು 5 ವಚನಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದು 5 ವಚನದ ಸಾಲುಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ನನಗನ್ನಿಸಿದೆ, ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. 5 ವಚನಗಳ ಸಾಲುಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ, ನೋಡೋಣ. ಮಾದಾರ ಚೆನ್ನಯ್ಯ ಅವರ ಪ್ರಮುಖ 5 ವಚನಗಳು. ವಚನ 1, ನಡೆನುಡಿಯ ಶುದ್ಧತೆ. ಅತ್ಯಂತ ಪ್ರಸಿದ್ಧ ವಚನ. ಈ ವಚನ ನಡೆನುಡಿ ಹೇಗಿರಬೇಕು, ನಡೆನುಡಿಯ ಶುದ್ಧತೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ, ನೋಡೋಣ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ, ಆಚಾರವೇ ಕುಲ ಅನಾಚಾರವೇ ಹೊಲೆ, ಕೈಯುಳಿ ಕತ್ತಿ ಹಡಿಗುಂಟ ಅಂಕಿತವಾಗಿ, ನಡೆಯಲ್ಲಿ ತಪ್ಪದಿದ್ದಡೆ ಅದೇ ಪರಮಸುಖ ಕಾಣ, ಹರಿ ನಿಜಾತ್ಮ ರಾಮ ರಾಮನ. ನಡೆನುಡಿ ಶುದ್ಧವಾಗಿರಬೇಕು ಎನ್ನುವಂತಹ ಮಾತನ್ನು ನಾವು ಈ ವಚನದಲ್ಲಿ ನೋಡಬಹುದು. ವಚನ 2, ಜಾತಿ ಪದ್ಧತಿಯ ಖಂಡನೆ. ಅದನ್ನು ಈ ವಚನದ ಸಾಲುಗಳಲ್ಲಿ ನೋಡೋಣ. ವೇದಶಾಸ್ತ್ರ ಪುರಾಣಗಳೆಲ್ಲವೂ ಒಣ ಹರಟೆ ನೋಡ, ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಕಾಯಕದಿಂದ ಶ್ರೇಷ್ಠರು, ಮನದ ಕಪಟವ ಕಳೆದು ನೋಡಬಲ್ಲಡೆ, ಜಗವೆಲ್ಲವೂ ಒಂದೇ ಸೃಷ್ಟಿ ಕಾಣ, ಅರಿ ನಿಜಾತ್ಮ ರಾಮ ರಾಮನ. ಜಾತಿ ಪದ್ಧತಿಯನ್ನು ಖಂಡನೆ ಮಾಡಿರುವಂಥ ವಚನದ ಸಾಲು ಇದಾಗಿದೆ. ವಚನ 3, ಕಾಯಕದ ನಿಷ್ಠೆ. ನಾವು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿರಬೇಕು ಅನ್ನೋದನ್ನು ಇಲ್ಲಿ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ, ನೋಡೋಣ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆಯಂತೆ ತನು ದಣಿದು ಮಾಡುವ ಕಾಯಕವೇ ಕೈಲಾಸ, ಸೋಮಾರಿತನದಿ ಕುಳಿತು ಉಣ್ಣುವವಂಗೆ ಶಿವನ ಒಲುಮೆ ಎಂದಿಗೂ ದೊರೆಯದು ಕಾಣ, ಹರಿ ನಿಜಾತ್ಮ ರಾಮ ರಾಮನ. ನಾವು ಮಾಡುವಂಥ ಕೆಲಸವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು ಹೊರತು ಸೋಮಾರಿತನದಿಂದ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಚನ ಸಂಖ್ಯೆ 4. ವಚನ ಸಂಖ್ಯೆ 4, ಬಾಹ್ಯ ಆಡಂಬರದ ವಿರೋಧ.
ಬೂದಿಯ ಬಳಿದುಕೊಂಡು ಜಡೆಯನ್ನು ಧರಿಸಿದರೇನು, ಒಳಗಿನ ಅರಿವು ಮೂಡದಿದ್ದರೆ ಎಲ್ಲವೂ ಶೂನ್ಯ. ವೇಷಧಾರಿಗೆ ಒಲಿಯನು ನಮ್ಮ ಶಿವನು, ಸತ್ಪಥದಿ ನಡೆಯುವ ಶರಣಂಗೆ ಒಲಿವ ಕಾಣ ಹರಿ ನಿಜಾತ್ಮರಾಮ ರಾಮನ. ವಚನ ಸಂಖ್ಯೆ 5. ಅಹಂಕಾರದ ನಾಶ. ನಾನು ಎಂಬ ಅಹಂಕಾರ ತಲೆ ಏರಿದಾಗ ಜ್ಞಾನದ ಜ್ಯೋತಿ ತಾನಾಗಿಯೇ ಹಾರದು. ತನುವ ಕರಗಿಸಿ ಮನವ ಬೆಳಗಿಸಿ ನೋಡಬಲ್ಲಡೆ, ತಾನೇ ದೇವರೆಂಬ ಸತ್ಯ ತಿಳಿಯುವುದು ಕಾಣ ಹರಿ ನಿಜಾತ್ಮರಾಮ ರಾಮನ. ಹಾಗಾದರೆ ಇಂದಿನ ತರಗತಿಯಲ್ಲಿ ಮಾದಾರ ಚೆನ್ನಯ್ಯ ಅವರ ಬಗ್ಗೆ ಒಂದಿಷ್ಟು ಕಿರು ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.